ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಅಗಾರೋ ಲಿಂಟ್ ರಿಮೂವರ್ ಬಗ್ಗೆ ಮಾತಾಡೋಣ. ಇದು ಬ್ಯಾಟ್ರಿ ಬೇಸ್ ಪ್ರಾಡಕ್ಟ್ ಆಗಿದೆ. ನೀವು ಯಾವುದೇ ಕ್ಲಾತ್ ಮೇಲೆ ಲಿಂಟ್ಸ್ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಕೊಂಡು ಲಿಂಟ್ಸ್ನ ತೆಗಿಬೋದು. ಇದನ್ನು ನಾನು ಆಲ್ಮೋಸ್ಟ್ 2 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ಇವತ್ತಿನವರೆಗೂ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಈವನ್ ಬ್ಯಾಟ್ರಿನೂ ಚೆನ್ನಾಗೇ ಬರ್ತಾ ಇದೆ. ಒಂದು ಸಾರಿ ಚಾರ್ಜ್ ಮಾಡಿದ್ರೆ ಅರೌಂಡ್ ನನಗೆ ಹಾಫ್ ಆನ್ ಅವರ್ ಇಲ್ಲ 1 ಅವರ್ವರೆಗೂ ನಾನು ಯೂಸ್ ಮಾಡ್ತಿದ್ದೀನಿ. Again, if you want to charge, you may need to charge it for at least 2 to 3 hours ಫುಲ್ ಚಾರ್ಜ್ ಆಗೋದಕ್ಕೆ. ಇದಕ್ಕೊಂದು USB ಕೇಬಲ್ ಕೊಡ್ತಾರೆ. ಈ ರೀತಿ ಪಾಯಿಂಟ್ ಇದೆ ಇದರಲ್ಲಿ. ಆಮೇಲೆ ಇಲ್ಲಿ ಪವರ್ ಇಂಡಿಕೇಟ್ರ್ ಇದೆ. ಒಂದು ಇದರಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದೇನೆಂದರೆ, ಈ ಪ್ರಾಡಕ್ಟು ನಾನು ಯಾವತ್ತಾದರೂ ಈ ಅನ್ಕಳಿ ಮಕ್ಕಳು ಇರ್ತಾರೆ ಮನೆಯಲ್ಲಿ, ನಮ್ಗೆ ಗೊತ್ತಾಗ್ದಂಗೆ ಅವ್ರು ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಅನ್ಕಳಿ ಈಗ ಆನ್ ಆಗಿದೆ. ಜಸ್ಟ್ ಇನ್ ಕೇಸ್ ಅವರು ಆನ್ ಇರಬೇಕಾದ್ರೆ ಹಿಂಗೆ ತೆಗೆದ್ರೆ ಆಟೋ ಕಟ್ ಆಫ್ ಆಗುತ್ತೆ. ಇಲ್ಲಿ ನೋಡಿ, ಇದು ಬ್ಲೇಡ್ಸ್ ಇದೆ ಇದಕ್ಕೆ. ಇದು ಆಟೋ ಕಟ್ ಆಫ್ ಆಗುತ್ತೆ. ಅದರಿಂದ ನಮಗೆ ಸೇಫ್ಟಿ ಕನ್ಸರ್ನ್ ಥರ ಯಾವುದೂ ಇಲ್ಲ. ಮಕ್ಕಳು ಇದ್ದಲ್ಲಿ ನಾವು ಸ್ಟಿಲ್ ಲೈಕ್ ವಿ ಕ್ಯಾನ್ ಹ್ಯಾಂಡ್ ಇಟ್ ಓವರ್ ಟು ದೆಮ್ ವಿತೌಟ್ ಎನಿ ವರಿ. ಬಟ್ ಸ್ಟಿಲ್ ಇಟ್ಸ್ ನಾಟ್ ರೆಕಮೆಂಡೆಡ್. ಪ್ಲೀಸ್ ಟೇಕ್ ಕೇರ್ ಆಫ್ ದ್ಯಾಟ್. ನೀವು ಈ ರೀತಿ ಮುಚ್ಚಳ ಬರುತ್ತೆ ಇದಕ್ಕೆ. ಈ ರೀತಿದು ಹೋಲ್ಸ್ ಇದೆ. ಇದರಲ್ಲಿಂದ ಬ್ಲೇಡ್ ಆಪ್ರೇಟ್ ಆಗುತ್ತೆ. ಈವನ್ ಮಕ್ಕಳು ಹಿಂಗೆ ಕೈ ಆಡಿಸಿದ್ರು ಕೂಡ ಕೈ ಟಚ್ ಆಗೋಲ್ಲ, ಅದು ಏನೂ ಆಗೋಲ್ಲ. ಸರಿ ನೋಡಿ, ನಾನೀಗ ಕ್ಯಾಪ್ನ ಸರಿ ಕೂಡಿಸಿಲ್ಲ, ಹಾಗಾಗಿ ಇದು ಆನ್ ಆಗ್ತಿಲ್ಲ. ಇದು ಒಳ್ಳೆಯ ಸೆಕ್ಯೂರಿಟಿ ಅಂತ ಬಂದಾಗ ಒಳ್ಳೆ ರೀತಿ ಪ್ರಾಡಕ್ಟ್ನ ಡಿಸೈನ್ ಮಾಡಿದ್ದಾರೆ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಈ ನೋಡಿ, ಈಗ ಕೂಡಿಸಿದೆ, ಸರಿಯಾಗಿ ಆನ್ ಆಯಿತು. ಈಗ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಪ್ಲೇಸ್, ಇದನ್ನು ನಾನು ನಂದು ಕಾಟನ್ ಶರ್ಟು ಆಮೇಲೆ ಸ್ವೆಟರ್ಸ್ನೂ ಯೂಸ್ ಮಾಡಿದ್ದೀನಿ. ಇಟ್ಸ್ ವೆರಿ ಗುಡ್ ಪ್ರಾಡಕ್ಟ್. ನಿಮಗೆ ಇದನ್ನು ಯೂಸ್ ಮಾಡಿದಾಗ ಬಟ್ಟೆ ಕ್ವಾಲಿಟಿ ಹಾಳಾಗುತ್ತಂತೇನು ಅದೇನೂ ಬರೋದಿಲ್ಲ. ಇಟ್ಸ್ ಜಸ್ಟ್ ರಿಮೂವ್ಸ್ ಅಪ್ಪರ್ ಲೇಯರ್ ಆಫ್ ದಟ್ ಲಿಂಟ್ಸ್ ವಾಟ್ ಯು ಕ್ಯಾನ್ ಸಿ. ಅಟ್ಲೀಸ್ಟ್ ನಾನು ಇದನ್ನು ಚೈನಾ ಸಿಲ್ಕ್ ಬೆಡ್ಶೀಟ್ ಇದೆ ನಮ್ಮ ಮನೇಲಿ. ಇದು ನಾನು ಫಸ್ಟಿಗೆ ತರಿಸಿದ್ದೆ ಈ ಪ್ರಾಡಕ್ಟ್ಗೆ. ಹಾಗಾಗಿ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ನಾನು ಈಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದನ್ನು ಲಿಂಟ್ನ ರಿಮೂವ್ ಮಾಡ್ಬೋದು ಅಂತ. ಇದನ್ನು ಅದಾಗಲೇ ತೋರಿಸ್ದಂಗೆ ಇಲ್ಲಿ ಬಟನ್ ಇದೆ, ಆನ್ ಆಗುತ್ತೆ. ಆನ್ ಆದಮೇಲೆ ಈ ರೀತಿ ಮೂವ್ ಮಾಡಬೇಕು. ಜೆಂಟಲಾಗಿ ಮೂವ್ ಮಾಡಬೇಕು, ಪ್ರೆಷರ್ ಆಗಬೇಡಿ. ನೀವು ನೋಡ್ದಂಗೆ ನೋಡಿ, ಇದು ಈ ರೀತಿ ಕ್ಲೀನ್ ಆಯಿತು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಲೆನ್ಸ್ ಇತ್ತು ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ. ಕಂಪ್ಲೀಟ್ ಲಿಂಟ್ ಎಲ್ಲ ರಿಮೂವ್ ಆಗಿದೆ. ಈಗ ಆಫ್ ಮಾಡಿದ್ದೀನಿ ನೋಡಿ. ಲಿಂಟು ಈ ರೀತಿ ಜಮಾ ಆಗುತ್ತೆ ಬ್ಯಾಕ್ ಸೈಡಲ್ಲಿ. ಅಟ್ಲೀಸ್ಟ್ ಇದು ಈ ಸ್ಟೋರ್ ಆಗಿದ್ದನ್ನು ನೀವು ಲಾಸ್ಟಲ್ಲಿ ಆಮೇಲೆ ತೆಗೆದು ಚೆಲ್ಬೋದು. ಆಮೇಲೆ ಈ ಪ್ರಾಡಕ್ಟ್ ಪ್ರೈಸ್ ಬಂದು 800 ರುಪೀಸ್, ಅಂದರೆ 799 ರುಪೀಸು. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ. ನಾನು ನಿಮಗೆ ಫ್ಲಿಪ್ಕಾರ್ಟು ಆಮೇಲೆ ಅಮೆಝಾನ್ದು ಎರಡೂ ಲಿಂಕ್ ಕಳಿಸಿರ್ತೀನಿ. ನಿಮ್ಗೆ ಎಲ್ಲಿ ಚೀಪ್ ಅನಿಸುತ್ತೋ ವರ್ಕೌಟ್ ಆಗುತ್ತೋ ನೀವು ಅಲ್ಲಿ ಪರ್ಚೇಸ್ ಮಾಡಿ. ಇದಿಷ್ಟು ಬಂದು ಈ ಪ್ರಾಡಕ್ಟ್ದು ಡೀಟೇಲ್ಸು. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಥ್ಯಾಂಕ್ ಯು.